ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಸಾವೂರು. ಚುನಾವಣಾ ಸಮಯದಲ್ಲಿ ಸಾಕಷ್ಟು ಭರವಸೆಗಳನ್ನು ಜನಪ್ರತಿನಿಧಿಗಳು ಜನರಿಗೆ ಕೊಟ್ಟಿರ್ತಾರೆ. ಆ ಎಲ್ಲ ಒಂದು ಭರವಸೆಗಳು ಆಗ ಈಡೇರಬಹುದು, ಈಗ ಈಡೇರಬಹುದು ಅಂತೇಳಿ ಮತದಾರರು 5 ವರ್ಷಗಳ ಕಾಯ್ತಾ ಕೂತಿರ್ತಾರೆ. ಸದ್ಯಕ್ಕೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಯ್ಕೆಯಾಗಿ 2 ವರ್ಷ ಆಯಿತು. ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಇನ್ನೂ ಏನೇನೆಲ್ಲ ಮಾಡಬೇಕು, ಈ ಎಲ್ಲ ಒಂದು ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯನ ಕೇಳಿಸ್ತಾ ಹೋಗ್ತೀನಿ. ಯಜಮಾನ್ರೆ, ಇಲ್ಲ ಅಧ್ಯಕ್ಷರು ಮಾತಾಡಿಸ್ತೀನಿ. ಈಗ ನಿಮ್ಮ ಊರಾಗ ಕೆಲಸ ಹೆಂಗೆ ನಡೆದವ್ರಿ? ನಮ್ಮ ಊರಾಗ ಏನು ನಡೆದ ಎಲ್ಲ ಸ್ಟಾಪ್ ಆಗ್ಯಾವ. ಮಾಡಕ್ಕೆ ಹಚ್ಚಾರ ಅವ್ರನ್ನ ಕೆಲಸ ಮಾಡ್ಲಾರ್ದಾಗ ನಿಂದಿರ್ಸ್ಕೊಂಡು ಹಿಂಗೆ ರೋಡಿನ ಮ್ಯಾಗ ಡ್ರಾಪ್ ಮಾಡ್ಯಾರ. ಅವು ಕೆಲಸ ಮಾಡೋಳ್ರು ಏನಿಲ್ಲ, ಹಂಗೆ ಸ್ಟಾಪ್ ಮಾಡ್ಯಾರ. ಅವ್ರೇನು ಎಲ್ಲಿದಾರೋ ಎಲ್ಲಿಲ್ಲ ಒಟ್ಟು ಗೊತ್ತಿಲ್ಲ ಅವರು. ಅಭಿವೃದ್ಧಿ ಕೆಲಸಗಳು ಏನು ಆಗ್ತಾವೆ. ಸಿಸಿ ರೋಡು, ಬೀದಿ ದೀಪ, ಸಿಸಿ ರೋಡ್ಗಳು ಕುಡಿಯೋ ನೀರಿನ ಭಾಳ ಅಭಾವ ಐತೆ ರೀ ನಮ್ಮೂರಲ್ಲಿ. ನಮ್ಮದು ಬೆಡ್ದೂರು ಅಂತೇಳಿ, ಬೆಡ್ದೂರು ಮಾನ್ವಿ ತಾಲೂಕು. ಅದೇ ಅಭಾವ ರೀ, ನೀರಿಂದು ಭಾಳ ಸಮಸ್ಯೆ ಐತೆ ರೀ. ಕುಡಿಯೋ ನೀರಿಂದೇ ಭಾಳ ಸಮಸ್ಯೆ ಐತಿ. ಬಳಕೆಗೆ ಯಾವ ಉಪ್ಪು ನೀರು ಇದಾವೆ ರೀ, ಔಟನೇ ಬಳಸ್ತೇವೆ ರೀ. ಒಂದೊಂದು ಸಲ ಮತ್ತು ಯಜಮಾನರಾದವರೆಲ್ಲ ಅವೇ ಕುಡಿದು ಬಿಡ್ತಾರೆ, ಕುಡಿದು ಅವೇ ಇದು ಮಾಡ್ತಾರೆ ರೀ. ಅದು ಬೋರ್ವೆಲ್ಗಳು ಹಾಕ್ತಾರೆ, ನೀರು ಬೀಳ್ತಾ ಇಲ್ಲ ರೀ. ನಿಮ್ದು ಯಾವ ಊರು ರೀ? ಅದಾದ್ಮೇಲೆ ಏನಾದ್ರೂ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ? ಅಭಿವೃದ್ಧಿ ಏನಾಗಿಲ್ಲ ಸರ್. ಏನು ಗಟಾರ್ಗಳಾಗಂತೂ ಹಂಗಾಗಿದ್ದಾವೆ ಗಟಾರ್ಗಳು. 1 ರೂಪಾಯಿದ ಕೆಲಸ ಇಲ್ಲ, ಏನಿಲ್ಲ. ಇವಾಗೇನಾದ್ರು ಕುಡಿಯೋ ನೀರಿಂದ ಕೂಡ ಅದೇ ರಿಂಗು ತೋಡ್ಸಕ್ಕೆ ಹಚ್ಚಾರ, ಉಸು ಹೊಡ್ಯಕ್ಕೆ ಹಚ್ಚಾರ. ಅದು ಹೊಲಸು ನೀರು ಬಂದು ಕಸಿ ಅದು ಕೂಡ ಬಂದಾಗಿಬಿಡ್ತದ. ಕುಡಿಯೋ ನೀರಿಂದು ತಾಪತ್ತು ಭಾಳ ತಿಪ್ಪಲಾಗ್ತದ. ಏನು ಸರ್, ಇನ್ನು 3 ವರ್ಷ ಇದ್ರೆ ಅವ್ರದ್ದು ಆಡಳಿತ. ಹೌದ್ರಿ. ಏನಾದ್ರೂ ಇಂಥದ್ದು ಏನು ಕೇಳ್ತೀರಿ ನೀವು? ಏನು ನಮ್ಗೆ ಗಟಾರ ರೋಡು ಚಲೋ ಹೊತ್ತಿಗೆ ಇದ್ಬಿಟ್ರೆ ಆಗಿ ಕುಡಿಯೋ ನೀರಿಂದು ಇಷ್ಟು ಇದ್ಬಿಟ್ರೆ ಆಗಿದೆ. ನಮ್ಗೆ ಎಲೆಕ್ಷನ್ ಟೈಮಲ್ಲಿ ಭಾಳ ಭರವಸೆ ಕೊಟ್ಟಿರ್ತಾರ. ಯಾವೊಬ್ಬ ಯಾವುದು 1 ರೂಪಾಯಿದ ಕೆಲಸ ಮಾಡಿಲ್ಲ ನೋಡಿ ಈ ವರ್ಷ ಅಂತೂ. ಏನು ಮಾಡಿ 1 ರೂಪಾಯಿದ ಕೆಲಸ ಇಲ್ಲ. ನಮ್ಮೂರಲ್ಲಿ ಕೋಳಿ ಕ್ಯಾಂಪಲ್ಲಿ ಈಗ ಅಕ್ಕಿ ಜ್ವರ ಚಾಲು ಆಗ್ಯಾವ. ಅದೊಂದು ಮಾಡಿಸ್ಕೊಳ್ರಿ ಎಲ್ಲ ನಮ್ಮ ಊರಿನ ಗಣ್ಣ ಮಕ್ಕಳುಗಳಾಗಲಿ ಆಗಲಿ. ಕೋಳಿ ಫಾರಮ್ ಬತ್ತೇಕೆ ಅದ, ಸ್ಕೂಲ್ ಅದ, ಸ್ಕೂಲ್ ಮಕ್ಕಳು ಇದ್ದಾರೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಹೊರಗಡೆ ಕುಂದ್ರಂಥ ಅವಶ್ಯಕತೆ ಭಾಳ ಟೈಟಾಗಿ ಹೋಗ್ಬಿಟ್ಟದೆ. ಊಟ ಹೋಗೋಲ್ದು, ನಮ್ಗೆ ಅಷ್ಟು ಸ್ಮೆಲ್ ಬಂದದ. ಅದೊಂದು ಕೋಳಿ ಫಾರಮಲ್ಲೇ ಊರು ಪಕ್ಕದಲ್ಲೇ ಇದೆ. ಅದನ್ನೊಂದು ತೆಗಿಸ್ಬಿಟ್ರೆ ದೊಡ್ಡ ಪುಣ್ಯ ಬರ್ತದೆ ನಮಗೆ. ಕೋಳಿ ಕ್ಯಾಂಪ್, ನೀರ್ಮಾನ್ವಿ ಕೋಳಿ ಕ್ಯಾಂಪ್. ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಲ್ಲೂರು ಗ್ರಾಮದಲ್ಲಿದ್ದೀನಿ. ಕಲ್ಲೂರು ಗ್ರಾಮದ ಜನರ ಅಭಿಪ್ರಾಯವನ್ನು ಕೇಳ್ತಾ ಹೋಗ್ತೇನೆ. ಇಲ್ಲಿನ ಅಭಿವೃದ್ಧಿ ಯಾವ ರೀತಿಯಾಗಿದೆ ಅಂತೇಳಿ. ಏನಾಗ್ತದ್ರಿ, ಎಲ್ಲ ಮಾಡಿದ್ರೆ ಹಿಂಗೆ ಯಾವ ನೋಡ್ರಿ ಎಲ್ಲ ಇಲ್ಲ ನೋಡ್ರಿ. ನಂಬರ್ ಮಾತಾಡ್ತಾನ ಇಲ್ಲ ನಂಬರ್ ಕೂಡ ನೋಡ್ರಿ. ಈಗ ಕುಡಿಯೋ ನೀರು ಅವ್ರೇನು ಮಾತಾಡಿಸ್ತೀನಿ. ಕುಡಿಯೋ ನೀರಿಂದು, ಸಿಸಿ ರೋಡ್ ಅಥವಾ ಇನ್ನೊಂದು ಯಾವ ರೀತಿ ಆಗದ ನಿಮ್ಮ ಊರಾಗ? ಆದವ್ರಿ ಎಲ್ಲಷ್ಟು ಕೆಲಸ ಆತಾವ. ಆಗಕತ್ತಾವ ಹಿಂಗೆ ಮತ್ತೆ ಎಲ್ಲ ಮಾಡಕತ್ತಾರ. ನಿಮ್ಮ MLA ಅವ್ರು ನಿಮಗೆ ಸ್ಪಂದನೆ ಕೊಡ್ತಾರಾ? ಊರಿಗೆ ಬಂದಿಲ್ಲ ಅವರು ಎಲೆಕ್ಷನ್ ಆದಾಗಲೇ ಊರಿಗೆ ಬಂದಿಲ್ಲ ಅವರು. ಏನು ಕೊರತೆ ಇಲ್ಲ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡೆದದ. ಏನು ಕೊರತೆ ಇಲ್ಲ. ಹೈವೇ ಚೆನ್ನಾಗಿ ನಡೆದ ಸರ್. ಎಲ್ಲ ಚೆನ್ನಾಗಿ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಚೆನ್ನಾಗೈತಿ. ವರ್ಕ್ ಪರವಾಗಿಲ್ಲ. ಇಲ್ಲಿ ಕಾಣಿಸ್ತದಲ್ಲ, ರೋಡ್ ಕಾಣಿಸ್ತದ, ಕೆರೆ ಕಾಣಿಸ್ತದ, ನಾಳಕ್ಕೆ ನೀರು ಬರ್ತಾವ. ಅರ್ಧ ಮಂದಿಗೆ ನೀರಿಲ್ಲ. ಮತ್ತೆ ಅವಾಗಪ್ಪ ಈ ರೋಡ್ ಕಿತ್ತಿದಾಗಲಸಿ ಹಂಗೆ ನೋಡಿ, ಅಷ್ಟೇ ನೋಡಿ, ಇನ್ನೇನಿಲ್ಲ. ಯಾರು ಹಾಕ್ತಾರ? ಅವ್ರು ಇದು ಹಾಕಿದ ಮೇಲೆ ಹಾಕ್ತಾರಂತ. ಯಾವಾಗ ಹಾಕ್ತಾರ? ಹೆಂಗಾರ ಎಲ್ಲಿಂದ ಬರ್ತಾವ್ರಿ ನೀರು? ಮತ್ತೆ ಕುಡಿಯೋ ನೀರು ಈಗ ಹೆಂಗ್ ಮಾಡಕ? ಮುನ್ನೂರಾಬಾದ್ ಡ್ಯಾಮ್ಲಿದ್ದ ಕೆರೆಗೆ ಬರ್ತಾವ, ಕೆರೆಯಲ್ಲಿದ್ದ 3ಕ್ಕೆ ಸಪ್ಲೈ ಕೊಡ್ತಾರೆ. ಕಲ್ಲೂರು ಅಭಿವೃದ್ಧಿ ಆಗ್ತಾ ಇದೆನಾ ಈ ಶಾಸಕರು ಬಂದಾಗಿಂದ? ಏನು ಮಾಡ್ತಾರ್ರಿ, ಮಾಡೋದೇ ಇವ್ರು ಕತೆ. MLA ಬಂದಾಗಿಂದ ಎಲ್ಲರಷ್ಟೇ ಇದಾರೆ, ಒಬ್ಬರ ಇಬ್ಬರಲ್ಲ, ಎಲ್ಲರಷ್ಟೇ. ಏನಲ್ರಿ, ನಮ್ಗೆ ಬಂಗಾರಪ್ಪನ ಕೆರೆ ಆಗೋದು ಒಂದು ಹೊಂಡ ತೆಗೆಸೋ ಪ್ರಯತ್ನ ಮಾಡಿಸ್ರಿ. ಸ್ವಲ್ಪ ಮಹಾ ಪುಣ್ಯ ಬರ್ತದೆ ನಿಮಗೆ. ಏನು ಅದಿಲ್ಲ ಅಂದ್ರೆ ನಮ್ಗೆ ಕುಡಿಯೋಕೆ ನೀರು ಸಮಗಿಲ್ಲ. ಈಗ ಕುಡಿಯೋಕೆ ನೀರು ಏನು ಸಮಸ್ಯೆ ಆಗಿದೆ? ಅವು ಎಲ್ಲ ಗಲೀಜ್ ಅದಾವ್ರಿ, ನೀರು ಸರಿಗಿಲ್ಲ. ಅಲ್ಲಿಂದ ಬರವೇ ನೀರು ಗಲೀಜು ಬರ್ತಾವ. ಅಲ್ಲಿಗೆ ಆ ಕೆರೆ ನೀರು ಸ್ವಲ್ಪ ಪೂರ ಮಲ್ತು ಬರ್ತಾವ. ದನ ಕರ ಕುರಿ ಎಲ್ಲವೂ ಸಾದ್ರಾಗ ಇಳಿತಾವ. ಅದೊಂದಿಟ್ಟು ಹೊಂಡ ತೆಗಿಸಿದ್ರೆ ಮಹಾ ಪುಣ್ಯ ಬರ್ತ ನೋಡಿ ನಿಮಗೆ. ಏನೇನಾಗಿದ್ರು ಸಮಸ್ಯೆ? ಏನಿಲ್ಲ, ಅದರದ್ದೇ ಸಮಸ್ಯೆ. ಬೇಲಿ ಬೆಳೆದದ ಎಲ್ಲ ಕೆರೆಯಾಗ.
ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಲ್ಲೂರು ಗ್ರಾಮದ ಕೆಲವು ಜಮೀನುಗಳಲ್ಲಿದ್ದೀನಿ. ಇಲ್ಲಿ ಮೆಣಸಿನಕಾಯಿ ರಾಶಿ ಸಹ ನಡೀತಾ ಇದೆ. ರೈತ ಮಹಿಳೆಯರಿದ್ದಾರೆ, ಆ ರೈತರನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ. ಅವರವರಿಗೆ ಇರುವಂತಹ ಬೇರೆ ಬೇರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರೈತ ಮಹಿಳೆಯರಿದ್ದಾರೆ. ಈಗ ಹೆಂಗಮ್ಮ ಈಗ ಕುಡಿಯೋ ನೀರಿಂದ ನೀರಿಲ್ಲ ಅಣ್ಣ ನಮ್ಮ ಮನ್ಯಾಗ. ಕುಡಿಯೋ ನೀರಿಲ್ಲ, ಬಳಸ ನೀರಿಲ್ಲ, ಟ್ಯಾಂಕ್ ನೀರು ತಂದು ಹಾಕ್ತಾರ. ಅಷ್ಟೇ ನೋಡೋಣ. ಹೌದಮ್ಮ. ಈಗ ಬೀದಿ ದೀಪ ಲೈಟ್ ಗೀಟ್ ಎಲ್ಲ ಹೆಂಗದವಮ್ಮ? ಲೈಟ್ ಅಲ್ಲಂದಿಲ್ಲ ಮಾಡ್ದ, ಇಲ್ಲಂದಿದ್ರ ಅಲ್ಲಂದಿಲ್ಲ, ಅಲ್ಲಂದಿಲ್ಲ ಲೈಟ್ ಇಲ್ಲ ಅಣ್ಣ ಸರಿಗೆ. ಹೌದಮ್ಮ. 2000 ರೂಪಾಯಿ ಬರಕತ್ತವಿಲ್ಲ? ಬರ್ತವೆ ಅಣ್ಣ. ಕರೆಕ್ಟ್ ತಿಂಗಳು ಬರ್ತದ, ಹೆಚ್ಚು ಕಮ್ಮಿ ಹಾಕತ್ತದ? ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಬರಂಗಿಲ್ಲ ಅಣ್ಣ. ಕರೆಕ್ಟ್ ಬರವಲ್ಲು. ಹೌದಣ್ಣ ಬರವಲ್ಲು. ಏನಂತಿದ್ ಮತ್ ಸಿದ್ದರಾಮಯ್ಯ ಏನಾರ ಕೊಟ್ರ ಬೇಸಪ್ಪ ಅಂತೀವಿ. ಅಣ್ಣ ಕುಡಿಯೋ ನೀರಿಂದ ವ್ಯವಸ್ಥೆ ಇಲ್ಲ, ಒಂದು ಬಾಸ ನೀರಿಲ್ಲ, ಒಂದು ಕುಡಿಯೋ ನೀರಿಲ್ಲ, ಏನಿಲ್ಲ. ನೀರ್ ಎಲ್ಲಿಂದ ಬರ್ತಾವಮ್ಮ ನಿಮ್ಮೂರಿಗೆ? ನಮ್ಮೂರಿಗೆ ಟಾಕಿಗಳಿದ್ವ ಇಲ್ಲ, ಟಾಕಿ ಇಲ್ಲ. ಈ ಟಾಂಕಿಯರ್ ಕೂಡ ತರಕತ್ತಾರ. ನೀರು ಒಬ್ರಿಗೆ ಆದ್ರೆ ಒಬ್ರಿಗೆ ಆಗೋದಿಲ್ಲ. ಮತ್ತೆ ಹೆಂಗ್ ಬಳಕೆಗೆ ಹೆಂಗ್ ಮಾಡ್ತೀರಮ್ಮ ಈಗ? ಹಂಗೆ ಮತ್ತೆ ಜೀವನ ಅಲ್ಲಿ ಇಲ್ಲಿ ಓದ್ತೀವಿ. ಕೊಡ ಪಡ ಬೀಚ್ ಹೋಗಿತಾರ ಅಡಿವಾಗ. ಮತ್ತೆ ಏನ್ ಮಾಡ್ಬೇಕು, ಹಂಗೆ ಬಂಡ ಜೀವನ. ಕೆಲಸ ಏನನ್ ಮಾಡಕತ್ತಾರ ಊರಾಗ? ರೋಡ್ ಗಿಡ ಅವ? ರೋಡ್ ಮಾಡಕಲ್ಲ, ಇದೆ ಮೇನ್ ರೋಡ್ ಮಾಡಕತ್ತಾರ. ಈಗ ಮತ್ತೆ ರೊಕ್ಕ ಬರಕತ್ತಾವಿಲ್ಲ? ರೊಕ್ಕ ಬರ್ತಾವಪ್ಪ, 2000 ರೂಪಾಯಿ ಬರ್ತಾವ. ಅಕ್ಕಿ ರೊಕ್ಕ ಬರ್ತಾವ, ಆಯ್ತು ಇಷ್ಟೇ. ನೀರಿಂದಿಲ್ಲ ರೀ, ನಮ್ ಕುಡಿಯೋ ನೀರಿಲ್ಲ, ಬಾತ್ರೂಮ್ಗಳಿಲ್ಲ, ಏನ್ ಸಿಸಿ ರೋಡ್ ಪಸಿ ರೋಡ್ ಏನಿಲ್ಲ. ನಮ್ಮ ಮನೆ ಮುಂದೆ ನಾವು ಅಡ್ಡಾಡ್ಬೇಕು. ನಮ್ಗೇನು ಎಲ್ಲ ತ್ರಾಸ ಇದಾವ್ರಿ. ಓಣ್ಯಾಗ ಬಾತ್ರೂಮ್ ಇಲ್ಲ, ಯಾವ್ದಿಲ್ಲ. ಅಷ್ಟೇ ನೋಡ್ರಿ. ಈಗ ಮತ್ತೆ ದಿನ ಕೂಲಿ ಮಾಡಿ ಕೆಲಸ ಮಾಡೋರು ಈಗ ಮತ್ತೆ ಯಾವ್ದಕ್ಕ ಹೆಚ್ಚು ಕಮ್ಮಿ ಇದು ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಮ್ಮ? ಮತ್ತೆ ಎಲ್ಲ ತ್ರಾಸ ಇದಾವ್ರಿ. ಏನ್ ಅಲ್ಲಿ ನಮ್ಮ ಓಣ್ಯಾಗ ಯಾರು ಒಬ್ರಿಗೊಬ್ರು ಹಚ್ಚಂತಿಲ್ಲ, ನಾವ್ ಹೇಳಿದ್ ಯಾರು ಕೇಳಂತಿಲ್ಲ ರೀ. ಅವ್ರದೇ ಅವ್ರಿಗೆ ನಡೆಯಕತ್ತದ. ನಮ್ಗೇನು ಒಂದು ಜಂತ ಮನಿ ಇಲ್ಲ, ಒಂದು ಏನೇನಿಲ್ಲ, ಬಾತ್ರೂಮ್ಗಳಿಲ್ಲ, ಏನಿಲ್ಲ ರೀ. ಏನಿಲ್ಲ ಅಣ್ಣ. ಸ್ಕೂಲ್ ಫೀಸ್ ಜಾಸ್ತಿ ತಂದೆ ಕೆಲ್ಸಕ್ಕೆ ಕರ್ಕೊಂಬಂದಾರ ನೋಡೋಣ. ಏನು ಎಷ್ಟು ಓದಿಸಿದ್ರು ಜಾಬ್ಗಳು ಸ್ಯಾಕ್ಷನ್ ಆಗವಲ್ಲು ನಮ್ಗೆ. ಅದಕ್ಕೆ ನಮ್ಮ ಕಡೆಗೆಲ್ಲ ಸೆಕೆಂಡ್ ಇಯರ್ ಮುಗ್ದಾದ ನೋಡೋಣ. ಈಗ ಬಿಸ್ಲಾಗ ಕೆಲಸ ಮಾಡೋದು. ನೀವು ಸೆಕೆಂಡ್ ಇಯರ್ ಓದಿರಿ? ಹ್ಞೂ ರೀ. ಸೆಕೆಂಡ್ ಇಯರ್ ಓದಿ ಇದು ಕೆಲಸ ಮಾಡಕತ್ತೀರಿ? ಹ್ಞೂ ರೀ. ಯಾಕಮ್ಮ? ಇದೇ ರೀ, ಓದ್ಸಕ್ ಕಷ್ಟ, ರೊಕ್ಕ ಎಲ್ಲಿದ ಬರುತ್ತ ಬರ್ತಾನ ರೀತಿ. ಈಗ ಎಷ್ಟು ವರ್ಷ ಇರೋದ್ರಿಂದ ಕೆಲಸ ಮಾಡಕತ್ತಮ್ಮ? ಎಷ್ಟು ಸಣ್ಣ ವಯಸ್ಸಿನಲ್ಲಿ ಇರೋದ್ರಿಂದ? ಯಾವಾಗಲಿಂದ ನೀನು ಕೆಲಸ ಮಾಡ್ಕೊಂಡ್ ಬಂದಿದ್ದಿ? 1 ವರ್ಷ ಆಯ್ತು ರೀ. 1 ವರ್ಷ. ಡಿಗ್ರಿ ಓದ್ಬೇಕಿತ್ತು ನೀವು? ಗೌರ್ಮೆಂಟ್ ಕಾಲೇಜ್ಗಳಾಗ ಸೀಟ್ ಸಿಗಲ್ಲಲ್ರಿ ನಮ್ಗೆ. ಜಾಸ್ತಿ ಜನ ಇರ್ತಾರ, ಪ್ರೈವೇಟ್ ಹಚ್ಚಕ ರೊಕ್ಕ ಇರಲ್ಲ. ಅದಕ್ಕಾಗಿ ಕೆಲ್ಸಕ್ಕೆ ಬರ್ತೀವಿ. ಇದು ಆದಾಳ ಇದು ಬೀಳವಲ್ಲು ರೀ. ಇದು ಗುರಾಲಕ್ಷ್ಮಿ ಆದಾಳ ಇದು ರೊಕ್ಕನೇ ಇಲ್ಲ. ಮಾಡಿಸ್ಬೇಕಿತ್ತು, ನೀನೆಲ್ಲ ಮಾಡಿಸಿದ್ದಿಲ್ಲ? ಮಾಡಿಸಿ ಬಿಡ್ರಿ, ಅದು ಫೋಟೋ ಹಿಂದಕ್ಕೆ ಮುಂದಕ್ಕೆ ಆಗ್ಯದಂತ ಬರುವಲ್ಲ. ನಮ್ಮ ಗಂಡ ಮಕ್ಕಳು ಸ್ವಲ್ಪ ವ್ಯತಾರಿತಿ ಇದಾರಲ್ಲ, ಅದು ಮಾಡಿಸ್ಕೊಂಬಕ್ ಬರೋಗಿಲ್ಲ ಅಷ್ಟೇ ನೋಡಿದ್ರೆ. ಈಗ ಮತ್ತೆ ಹೆಂಗನ್ ಮಾಡಿಸಿದ್ರೆ 2,000 ರೂಪಾಯಿ ಬರ್ತದಲ್ಲ ಮತ್ತೆ? ಬರ್ತಾವ ಬಿಡು, ಮಾಡಿಸ್ಬೇಕು. ಏನ್ ಹೇಳ್ತಮ್ಮ ನೀನು? ನಾನೇನು ಹೇಳಿರಿ, ಎಲ್ಲಾರ್ದು ಅದೇ ಬಡ್ತಾನ, ಅದೇ ತಿಪ್ಪಲ. ಕೂಲಿ ಮಾಡ್ತೀವಿ, ದುಡಿತೀವಿ. ಏನ್ರಿ ನಮ್ಗೆ ಮತ್ತೆ ಮನಿಗಳು, ಸರ್ಕಾರ ಮನಿಗಳು ಕೊಟ್ಟಿಲ್ಲ, ನಮ್ಗೆ ಬಾತ್ರೂಮ್ ಕೊಟ್ಟಿಲ್ಲ, ಏನಿಲ್ಲ. ಎಲ್ಲ ನಾವು ದುಡ್ದು ಮಾಡ್ಕೋಬೇಕು. ಜಗ್ಗಿ ತಿಪ್ಪಲ ಇದಾವೆ ನೋಡ್ರಿ, ಏನು ಮಾಡಬೇಕು? ಯಾರು ಸಹಾಯ ಮಾಡ್ತಾರೆ ನಮ್ಗೆ? ಇಷ್ಟೇ ನೋಡಿ. ನಾನು ನನ್ನ ಫೋನ್ ನಂಬರ್ ಕಾರ್ಡ್ ಕೊಟ್ಟಿರ್ತೀನಿ. ಇದು ಗೃಹಲಕ್ಷ್ಮಿ ಆಗೋಲ್ ತಂದಲ್ಲ, ನೀ ಏನನ್ನ ರಾಯಚೂರಿಗೆ ಬಾ, ಅಲ್ಲಿ ನಾ ಮಾಡಿಸ್ಕೊಡ್ತೀನಿ ನಿನಗೆ. ಈಗ ಈ ಮೆಣಸಿನಕಾಯಿ ಯಾವ ರೀತಿಯಾಗಿದೆ ಸರ್? ನಿಮ್ಗೆ ಏನಾದರೂ ಒಳ್ಳೆ ರೇಟ್ ಇದೆಯಾ? ರೇಟ್ ಇಲ್ಲ ಸರ್, ಈ ವರ್ಷ ರೇಟ್ ಇಲ್ಲ. ಹೋದ ವರ್ಷ ಆದ್ರೂ 16,000 17,000 ಮಾರಿದ್ವಿ. ಈ ವರ್ಷ 8,000 ಐತೆ ರೇಟ್. 8,000 7,000 8,000. ಹಂಗಾಗಿ ರೈತಿಗೆ ಈಲ್ಡಿಂಗೇ ಬಂದಿಲ್ಲ ಈ ವರ್ಷ. ಎಲ್ಲ ಬ್ಲ್ಯಾಕ್ ಟ್ರಿಪ್ಸ್ ಅಟ್ಯಾಕ್ ಆಗಿ ರೋಗ ಜಾಸ್ತಿ ಆಗಿದೀವಿ. ಹಾಗಾಗಿ ಈ ವರ್ಷ ಬಂದಿರೋದು 7 8 ಕ್ವಿಂಟಲ್ ಬಂದಿದೆ. ಅದರ ಕರೆಕ್ಟ್ ಟೈಮಿಗೆ ನೀರಿಲ್ಲದ ಏನಾಗ್ಬಿಡ್ತು, ಬೆಳೆ ಡ್ಯಾಮೇಜ್ ಆಗಿ ಕರೆಕ್ಟ್ ಕಾಪ್ ಟೈಮಿಗೆ ನೀರಿಲ್ಲ. ಫಸ್ಟ್ ಆಫ್ ಆಲ್ ನೀರಿಲ್ಲ, ನೀರು ಬರ್ತಾ ಇಲ್ಲ ಟೈಮ್ ಸರಿಯಾಗಿ. ಮೆಣಸಿನಕಾಯಿಗೆ ಮೂಲ ಬೇಕಾಗಿರೋದು ನೀರು. ಹಾಗಾಗಿ ನಮ್ಮ ಕೊನೆ ಭಾಗದ ರೈತರಿಗೆ ನೀರಿಲ್ಲ. ತಿಂಗಳಿಗೊಮ್ಮೆ 1.5 ತಿಂಗಳಿಗೊಮ್ಮೆ ಒಂದು ಹಾಕ್ತಾರೆ, ಅದು 3 ದಿನ ನೀರು ಬಿಡ್ತಾರೆ. ಕೆಳ ಭಾಗದ ರೈತರು ನೀರು ಬರಲ್ಲ. ಮ್ಯಾಗ 1 2 4 ಹೋಗಿ ನೀರು ಬರುತ್ತೆ. ಅಲ್ಲಿ ಕೇಳೋ ಅಧಿಕಾರಿಗಳಂತೂ ಯಾರಿಲ್ಲ ನಮ್ಮಲ್ಲಿ. ಸರ್, ಈ ವರ್ಷನಲ್ಲ, ಕಳೆದ ವರ್ಷ ಬೆಳೆದಿರೋ ಬೆಳೆನೂ ಕೆಲವೊಬ್ಬರು ಎಸಿಯಲ್ಲಿ ಇಟ್ಟಿದ್ದಾರೆ. ಹಿಂಗಾದ್ರೆ ರೈತರ ಪರಿಸ್ಥಿತಿ ಹೆಂಗೆ ಅಂತ? 2-3 ವರ್ಷದ ಮಾಲಷ್ಟು ಹಾಕಿದ್ದೀನಿ ಎಸಿಯಲ್ಲಿ. ಯಾಕಂದ್ರೆ ರೇಟ್ ಇಲ್ಲ. ಮೆಣಸಿನ್ಕಾಯಿ ಎಕ್ಸ್ಪರ್ಟ್ ಕೊಟ್ಟರೆ ಏನಾದರೂ ರೇಟ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪಕ್ಕದ ಆಂಧ್ರ ಗೌರ್ಮೆಂಟು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಮೆಣಸಿನ್ಕಾಯಿಗೆ. ನಮ್ಮ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ. ಇನ್ನು ಒಂದು ಸರಿಯಾದ ಬೆಂಬಲ ಬೆಲೆ ಕೊಟ್ಟು ಕೇಸಿ ನಮ್ಗೆ ರೈತರನ್ನ ಕಾಪಾಡಬೇಕು ಎಂಬುದಕ್ಕೆ ಕೇಳ್ತೀವಿ ಅಷ್ಟೇ.
ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಪ್ಪಗಲ್ ಗ್ರಾಮದಲ್ಲಿದ್ದೀನಿ. ಕಪ್ಪಗಲ್ ಗ್ರಾಮದಲ್ಲಿ ಏನು ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಜನರಿಗೆ ಮಾತಾಡಿಸ್ತೀನಿ. ಸರ್, ಅಭಿವೃದ್ಧಿ ಬಗ್ಗೆ ಹೇಳೋದೇನಿಲ್ಲ ಸರ್. ಎಲ್ಲ ಬೆಳೆ ಇದೆಲ್ಲ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲರೂ ಬೆಂಗಳೂರು ಖಾಲಿ ಮಾಡಕತ್ತಾರ. ನಮ್ಮ ವ್ಯವಹಾರಗಳೂ ಹಂಗೆ ಆಗಿವೆ. ಈಗ ಮುಂದೆ ಮಾಡೋಕ್ಕೆ ಪರಿಸ್ಥಿತಿ ಭಾಳ ಕಠಿಣ ಐತೆ ಸರ್. ಬೆಂಗಳೂರಿಗೆ ಹಾಕ್ರಿ ಸರ್. ಮತ್ತೆ ಏನು ಮಾಡ್ಬೇಕ್ರಿ? ಇಲ್ಲಿ ಏನೈತಿ ಹೇಳ್ರಿ? ಈಗ ಬೆಳೆಯೋನು ಇಲ್ಲ, ಬೆಳೆಗೆ ಬೆಲೆ ಇಲ್ಲ. ಈಗ ಮತ್ತೆ ಹೋಗೋದೆ ಬೆಂಗಳೂರಿಗೆ. ಇಲ್ಲಿ ಏನೈತಿ ಹೇಳ್ರಿ? ಹಳ್ಳಿಯಾಗಿದ್ದು ಕುಂತ್ಕೊಂಡು ದಿನಕ್ಕೆ ಎಲ್ಲಿಂದ ಬರ್ತದೆ? ಹಂಗಾಗಿ ಕೆಲವು ಜನ ಖಾಲಿ ಆಗಿದ್ದಾರೆ. ನಮ್ಮ ದಂಡ ಮಾಡೋರು ನಾವು. ನಮ್ಮದು ವ್ಯಾಪಾರ ಅಷ್ಟೇ ಡಲ್ ಆಗಿಬಿಟ್ಟಿದೆ. ಏನೇನಿಲ್ಲ, ಹಂಗೆ ನಡೀತದ್ರಿ. ಮತ್ತೆ ಏನು ಮಾಡೋದು? ಶಾಸಕರು ನಿಮ್ಮ ಕೈಗೆ ಏನಾದರೂ ಸಿಗ್ತಾರೆ? ಏನಾದರೂ ಅಭಿವೃದ್ಧಿ ಕೆಲಸಗಳಿಗೆ? ಅದೇ ಶಾಸಕರ ಹತ್ರ ಹೋಗಿ ನಾವು ಕೆಲಸ ಕೇಳಿ ಮಾಡ್ಸೋಣಂತ ಪರಿಸ್ಥಿತಿ ಇಲ್ರಿ ಈಗ. ಅವ್ರು ಸಿಗೋದು ಯಾವಾಗ, ನಾವು ಹೋಗೋದು ಯಾವಾಗ ಬಿಡ್ರಿ. ಭಾಳ ದೂರ ಮಾತು. ಆದರೂ ಅವ್ರ ಪಾಡಿಗೆ ಅವರು ತಿರುಗಾಡ್ತಿರ್ತಾರೆ. ಏನೋ ಫಂಕ್ಷನ್ ಅಂತಲ್ಲಿ. ನಮ್ಮಂತ ಈ ಸೇವೆ ಮಾಡೋ ಶಾಸಕರು ನಮ್ಗೆ ಸಿಗಲ್ಲ. ಮುಗಿತು, ಮರ್ತು ಬಿಡ್ಬೇಕು ಅಷ್ಟೇ ಇರೋದು. ಕುಡಿಯೋ ನೀರು ಅಂತ ಇಲ್ಲೇ ಇಲ್ಲ. ಕುಡಿಯೋ ನೀರು 3 ದಿವಸಕ್ಕೆ ಒಂದ್ಸಲ ಬರ್ತಾವ. ಅಲ್ಲಿ ಪೈಪ್ ಹೊಡಿತೀವಿ, ಇಲ್ಲಿ ಪೈಪ್ ಹೊಡಿತೀವಿ ಅಂತ ಇದೇ ಹೇಳ್ತಾರೆ. ಪಂಚಾಯತಿಯಲ್ಲಿ ಕೇಳಿದೆ. ರೋಡಿನ ಕೆಲಸ ನಡೆದದ್ರ ಸಲುವಾಗಿ ಅದು ಪೂರ್ತಿ ಕಂಟ್ರೋಲ್ ಆಗಿಲ್ಲ. ಸ್ವಲ್ಪ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ? ಇವಾಗೇನು ಗುಣ ಸ್ವಲ್ಪ ಅಂಬೈ ಸೌಕರ್ಯ ಏನು ಹಂಗೇನಿಲ್ಲ, ಪರವಾಗಿಲ್ಲ ಮಾಡ್ತಾರೆ. ಸ್ವಲ್ಪ ಮಂದಿನ ಗುಣ ಇದು ಮಾಡ್ತಾರೆ. ಅಂದ್ರೆ ಏನೈತೆ, ಸ್ವಲ್ಪ ಜಂತ ಮನೆಗಿಂತ ಮನೆ ಏನು ಆಗ್ಬೇಕು ಅದು ಇಲ್ಲ. ಒಟ್ಟು ಜಾತಿಗೆ ಅಷ್ಟೇನು ಇದಿಲ್ಲ. ಅದೇ ML ಸಾಬ್ರೇನು ಪರವಾಗಿಲ್ಲ, ಹೋದ್ರೆ ಹಚ್ಕೊಂತಾರ. ಸ್ವಲ್ಪ ಅವ್ರ ಅಭಿಮಾನಿಗಳಿಗೂ ಇದಾರ. ಹಂಗಾಗಿ ಅವ್ರದ್ದೇನು ಸ್ವಲ್ಪ ಗುಣ ಬೆಟ್ರ್. ಸ್ಕೂಲ್ ಟೀಚರ್ ಇಲ್ಲ ರೀ. 3-4 ಜನ ಇದ್ದಾರೆ ರೀ. ಸ್ಕೂಲು 8 ತನ ಇದ್ರಿ. ಸ್ಕೂಲ್ ಅಷ್ಟೇ ಸರ್ ಹೇಳ್ರಿ. ಅವರು ವ್ಯವಸ್ಥೆನೇ ಚೇಂಜ್ ಆಗಿದೆ ಸರ್. ಅವ್ರ ಟೈಮಿಂಗ್ ಇಲ್ಲ, ಬರೋದಿಲ್ಲ. ಅದೇ ಒಂದು 6,000 ರೂಪಾಯಿ ಎಲ್ಲೇನು ಗೆಸ್ಟ್ ಹೋಗಿ ಕೆಲಸ ಮಾಡೋರು ನೀಟಾಗಿ ಕೆಲಸ ಮಾಡಕತ್ತಾರೆ. ಈಗ ಹುಡುಗರು ಒಂದು ವಿಷಯ ಪೇರೆಂಟ್ಸ್ ಏನು ತಿಳಿಸ್ಬೇಕ್ರಿ. ಬರಲಾರ್ದು ಶಿಕ್ಷಕರು ಯಾರ್ಯಾರು ಇರ್ತಾರೋ, ಶಿಕ್ಷಕರು ಯಾರು ಸ್ಕೂಲಿಗೆ ಬಂದಿಲ್ಲ ಅಂದರೂ ತಿಳಿಸ್ಬೇಕು, ವಿದ್ಯಾರ್ಥಿಗಳು ಬಂದಿಲ್ಲ ಅಂದ್ರೆ ಈ ಬಗ್ಗೆ ಯಾರು ಕೇರ್ ಮಾಡೋರಿಲ್ಲ. ಈಗ ಸ್ಕೂಲಿನ ವ್ಯವಸ್ಥೆ ಅಂತೂ ಹೇಳ್ಬಾರ್ದು. ಗೌರ್ಮೆಂಟ್ ಸ್ಕೂಲಿನ ವ್ಯವಸ್ಥೆ ಎಲ್ಲಿದೋ ಹಳ್ಳಿಯಾಗ ನಮ್ಮ ತಾಲೂಕ್ದಾಗ ಒಂದು 10 ಹಳ್ಳಿ ಇರ್ಬೋದು. ಇದ್ರೂ ಚೆನ್ನಾಗಿ ಎಲ್ಲ ಹಳ್ಳಿ ನಂಗೆ ಹೋಲ್ಸೋಕ್ಕಾಗಲ್ಲ. ಆದರೂ ನಮ್ಮ ಸ್ಕೂಲಿನ ಬಗ್ಗೆ ಹೇಳೋಂಗಾಗಲ್ಲ. ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ನೀರ್ಮಾನ್ವಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರು ಸಹ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಇಲ್ಲಿನ ಅಭಿವೃದ್ಧಿಗಳ ಬಗ್ಗೆ, ಹಾಗೇನೆ ಶಾಸಕರ ವೈಫಲ್ಯ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅವರ ಬಗ್ಗೆ ಮಾತಾಡ್ಲಿಕ್ಕೂ ಭಾಳ ಉತ್ಸುಕರಾಗಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಯಜಮಾನ್ರೆ, ನಿಮ್ಮ ಊರಲ್ಲಿ ಏನು ಕೆಲಸ ಆಗ್ಯಾವ? ಆಗಿಲ್ಲ ನೋಡ್ರಿ, ಆಗಿಲ್ಲ. ಏನೇನು ಆಗ್ಬೇಕಾಗಿತ್ತು? ಏನು CC ರೋಡ್ ಆಗ್ಬೇಕು, ಇನ್ನು ಬೇರೆ ಕಡೆ ಆಗ್ಬೇಕು. ಹಳೆ ಊರಿನಾಗ ಮೊದಲು 1 ಕೋಟಿ ಇಟ್ಟು 10 ವರ್ಷ ಮುಂದೆ ಆಗ್ಯಾವ. ಇವಾಗ ಆಗಿಲ್ಲ. ಅಭಿವೃದ್ಧಿ ಕೆಲಸ ಏನ್ರಿ? ಸದ್ಯ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದನ್ನ ಯಾರು ಕೇಳ್ತಾ ಇಲ್ಲ. ನಾವು ಒದ್ದಾಡ್ತು ಅವ್ರನ್ನ ಇವ್ರ ರೈತರು ಕೇಳಿ ಬಿಡ್ಕೊಂತೀವಿ. ಹಂಗೆ ಆಗಿ ನಡೆದವ. ಆಶ್ರಯ ಮನೆಗಳು ಇವು ಬರ್ತಾವ್ರಿ? ಅವು ಬಂದವು ಆನ್ಲೈನ್ನಾಗ ಬಂದವು. ಆಗ್ತಾ ಇದಾವ ಕೆಲಸಗಳು? ಆಗ್ತಾ ಇದೆ. ನಿಮ್ಮ ML ಅವ್ರಿಗೆ ಕೇಳಬೇಕಿತ್ತು. ಮತ್ತೆ ಹೊಲ ಇದ್ದವ್ರೆ 50 ಎಕರೆ ಹೊಲ ಇದ್ದವ್ರೆ ಕೇಳುವಲ್ರಿ. ನಾವು ಕೇಳಿ ಏನು ಮಾಡಮ್ಮ ಹೇಳು? ಈಗ ಇರ್ಬೋದ್ರಿ. ಅವು ಬಂದರೆ ನಮ್ಗೆ ಮುಡ್ತಾವೆ. ಟ್ಯಾಲೆಂಟ್ ಇದಾವೆ. ಬಿಟ್ಟಂಗಲ್ಲ. ಈಗ ದೊಡ್ಡ ರೈತರು ಇದಾರೆ, ಅವರೇ ಕೇಳಾರ್ದೆ. ನಮ್ಮ ಹತ್ರ ಯಾರು ಕೇಳ್ತಾರೆ? ಹೌದಲ್ರಿ? ಇಲ್ಲಿ ಏನಿಲ್ಲ ರೀ. ಇದು ಯಾವ್ದು ನೀರಿಂದ ಸ್ವಲ್ಪ ಈ ಬಾಕಿ ನೀರಿನ ಸ್ವಲ್ಪ ತ್ರಾಸ ರೀ. ಬರ್ತಾರೆ ಆ ಕಡೆ ನೀರಿದ್ದಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕೋನಪುರ ಪೇಟೆಯಲ್ಲಿದ್ದೀನಿ. ಕೆರೆಗೆ ನೀರಿಲ್ಲ, ಆಮೇಲೆ ಹೊಲಸು ಎಲ್ಲ ಗಟಾರಗಳು ತೆಗಿಯಕ್ಕಲ್ಲ ಎಂಟಿಸ್ಕೊಮ್ಮೆ. ನಮ್ಮ ವಾರ್ಡ್ಗೆ ಅಷ್ಟೇ, ಕಡೆ ಸಂಬಂಧ ಇಲ್ಲ. ನಮ್ದು 22. ಅಷ್ಟೇ, ಮತ್ತೇನಿಲ್ಲ. ಕಸ ಹಾಕ್ಬಿಟ್ಟು ಏನು ತೆಗಿಯಂಗಿಲ್ಲ. ಅದೇ ಅಷ್ಟೇ. ಮತ್ತೆ ಅಷ್ಟು ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ನೀರು ಕುಡಿಯಕ್ಕೆ ಹಾಕಿ ಸಾಕಷ್ಟು. ನಮಗೆ ML ಅವರು ನಿಮ್ಗೆ ಏನಾದರೂ ಆರಾಮಾಗಿ ಸ್ವಲ್ಪ ಹೋಗಿ ಬೆಟ್ಟ ಹಾಕ್ಬೇಕಂದ್ರೆ ಸಿಗ್ತಾರಾ? ಸಿಗಂಗಿಲ್ಲ. ಅವ್ರು ಹೆಂಗೆ ಸಿಗ್ತಾರೆ? ಸಿಗೋದಿಲ್ಲ. ಅಲ್ರಿ, ನಮ್ಮದು ಬರ ಬಿದ್ದುಬಿಟ್ಟದ. ಇದೆಲ್ಲ ನಮ್ಮ ಕೋನಪೇಟೆ ಅಂದ್ರೆ ಬರ ಬಿದ್ದುಬಿಟ್ಟದ. ಮ್ಯಾಕನೇ ನೀರಾವರಿ ಆಗ್ಬಿಟ್ಟದೆ. ಎಲ್ಲ ನಮ್ದು ಎಲ್ಲ ಹಿಂದಕ್ಕೆ ಬಿದ್ದುಬಿಟ್ಟದ್ರಿ. ಏನೇನು ನೀರೇ ಬರ್ತಾ ಇಲ್ಲ. ಒಣಗಿ ಹೋಗ್ಬಿಟ್ಟದ. ನೆಲಗಳೆಲ್ಲ ಒಣಗಿ ಹೋಗ್ಬಿಟ್ಟವ್ರಿ. ಎಲ್ಲ ನೆಲ್ಲು ಒಣಗಿ ಹೋಗ್ಬಿಟ್ಟವ. ಏನೇನು ಉಳ್ದಲ್ರಿ. ಭತ್ತ ಎಲ್ಲ ಒಣಗಿ ಹೋಗ್ಬಿಟ್ಟವ್ರಿ. ಒಟ್ಟ ಮ್ಯಾಕನೇ ನೀರು ರೀ. ಎಲ್ಲ ನೀರು ಆಮೇಲೆ ಬಂದ್ರೆ ಯಾರು ಮಾಡ್ವಲ್ರಿ. ಈ ಕಡೆ ಮ್ಯಾಗ ಚಿನ್ನೂರು ಮ್ಯಾಗ ಅವೆಲ್ಲ ನೀರು ಇದಾವ್ರಿ. ಇಲ್ಲಿ ಆಮೇಲೆ ಬಂದ್ರೆ ಮಾಡವಲ್ರಿ. ಏನೇನು ಮಾಡವಲ್ರಿ. ಬಗೆರ್ತಲ್ಲ ರೀ. ಯಾರು ರಾಜಕಾರಣಿಗಳು ನಮಗೆ ನೀರು ತರ್ತಾ ಇಲ್ಲ. ಮಾನಿಗೆ
ನೀರು ನಮಗೆ ಬೇಕೇ ಬೇಕು, ತರಿಸ್ಬೇಕು. ಎಲ್ಲ ಬರೀ ಎಲ್ಲರಿಗೂ ಕೊಡ್ತಾರ. ಹಾಂ, ಎಲ್ಲ ಅಂಪಾಯಿ ಸೌಕರ್ಯ ಇದಾರ, ಎಲ್ಲರ ಇದಾರ. ಈಗ MLA ಆದರು ಅವ್ರು ಏನು ಮಾಡಿ ನೀರು ತರ್ಸಾರ? ಬರೀ ಮ್ಯಾಕಂದೆ ಕೆರೆಗಳು ಮಾಡ್ಕೊಂಡಾರ, ನೀರೆಲ್ಲ ಮ್ಯಾಗಳೇ ತುಂಬಿಸ್ಕೊಂತಾರೆ. 5 ನಂಬರ್ ಕಾಳಿಗೂಡ, ಸಂಗಾಪುರ. ನಾವು ಜಾಳ ಬಿತ್ತೀವ್ರಿ, 20 ಎಕರೆ ನೀರಿಲ್ಲ. ನಾವು ಎಣ್ಣೆ ಕುಡಿಯೋ ಸಮಸ್ಯೆ ಬಂದ್ಬಿಟ್ಟದ ಈಗ. ಹಾಂ ರೀ, ಅವರು 100 ಎಕರೆ ಭೂಮಿ ಖರೀದಿ ಮಾಡಿ ಒಂದು ಕಾಲುವೆ ಸಪ್ರೇಟ್ ಮಾಡ್ಕೊಂತಾರೆ. ಈ ಕಡೆ ಭೂಮಿ ಎಲ್ಲ ಬೀಳ್ಬಿಡ್ತ. ಈಗ ಗಂಗಾಧರ ಆದ ಅವರು ಖರೀದಿ ಮಾಡಿ ಅವರೊಂದು ಕೆನಲ್ ಮಾಡ್ಕೊಂಡು, ಅದು ಇನ್ನೊಬ್ಬ ಯಾರು ಗೌಡ ಆದ ಆತನು ಒಂದು ಕೆನಲ್ ಸಪ್ರೇಟ್ ಮಾಡ್ಕೊಂಡ. ಅಂಬಾಯಿ ಸೌಕರ್ ಒಂದು ಕೆನಲ್ ಸಪ್ರೇಟ್. ಈ ನಮೂನೆ ಆದ್ರೆ ಕೆಳಗೆ ಹೆಂಗೆ ಬರ್ತಾವೆ ಇಲ್ಲೇ ನೀರು ತಾವು ಉಣ್ತಾರೆ. ಇವೆಲ್ಲ ಬೀಳು ಮೇನ್ MLA MP-ಗಳೇ. ಅವರೇ ಎಲೆಕ್ಷನ್ ನಿಂತಾಗಂತೆ ಮಾಡ್ತು ಅಂತ ಹೇಳ್ತಾರೆ. ಎಲೆಕ್ಷನ್ ಗೆದ್ದ ಮ್ಯಾಗ ಆ ಕಡೆ ಸರಿ ರೀ, ಅವ್ರು ಬರಂಗಿಲ್ಲ ಮಾಡಂಗಿಲ್ಲ ರೀ, ಯಾವುದು ಮಾಡಂಗಿಲ್ಲ. ಸರ್ಕಾರ ಅವ್ರದೇ ಆದ ಅವ್ರದ್ದು ಪಕ್ಷದ ಹೌದ್ರಿ, ಒಂದಲ್ಲ ರೈತರಿಗೆ ಏನನ್ನು ಮಾಡಿಕೊಟ್ಟಾರ ಇವರು ಬಂದಾಗಲಿದ್ದ ಮಾಡಿಲ್ಲ. ಏನು 1 ರೂಪಾಯಿ ಕೆಲಸ ಮಾಡಿಲ್ಲ ರೈತರ ಬಗ್ಗೆ. ಹಾಂ ಹೇಳು, 1 ರೂಪಾಯಿ ಕೆಲಸ ಮಾಡಿ ಅಂತ ಹೇಳು ರೈತರ ಬಗ್ಗೆ. ಹಾಂ, ಬರೇ ನಾನು ರೈತ ನೀನು ರೈತ, ಬರೇ ಹೇಳ್ತಾರೆ ಬಾಯಲ್ಲಿ. ಹಾಂ, ರೈತರ ಬಗ್ಗೆ ಒಬ್ಬನೂ ಕಾಜಿಲ್ಲ. ನೀರಾವರಿ ಇಲಾಖೆಯ ಒಂದು ಪರಿಭಾಗದಲ್ಲಿ ಎಷ್ಟು ಭೂಮಿ ಇತ್ತು, ಇವತ್ತು ಅಕ್ರಮವಾಗಿ ಎಷ್ಟು ನೀರಾವರಿ ಪ್ರದೇಶವನ್ನು ಮಾಡಿಕೊಂಡಿದ್ದಾರೆ ಸರ್. ಸುತ್ತಮುತ್ತಲ ಭಾಗದ ಇಲ್ಲಿ ಎಲ್ಲ ಪ್ರಭಾವಿ ನಾಯಕರುಗಳದೇ ಇದಾವೆ ಸರ್. ಇವರು ಅಂತಲ್ಲ, ಎಲ್ಲ ಪಕ್ಷದವ್ರದ್ದು ಇದಾವೆ ಸರ್, ಒಬ್ಬರೇ ಪಕ್ಷದವರು ಅಲ್ಲ. ಅವರು ಅಕ್ರಮ ನೀರಾವರಿ ಮಾಡೋದ್ರಿಂದ ನಿಮಗೆ ರೈತರಿಗೆ ನೀರು ಈ ಕೊನೆಯ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ ಸರ್. ಮೇನ್ ಆಗಿ ಎಲ್ಲ ಗಾಡಿಗಳು ತಿರುಗಾಡ್ತಾವ, ಲಾರಿಗಳು, 12 ವೀಲರು ಅಂಥವೆಲ್ಲ ತಿರುಗಾಡ್ತಾವ್ರಿ. ಸ್ಕೂಲ್ ಮಕ್ಳು ಇದಾರ, ಮುದಿಯರು ಇದಾರ. ಇಲ್ಲಿ ಹೋಟೆಲ್ದಾಗ ನಾಷ್ಟ ಮಾಡ್ಬೇಕಂದ್ರೆ ನಾಷ್ಟ ತಿನ್ನೋದಾಗದಲ್ಲ, ಬರೀ ಧೂಳು ಸರ್. 24 ಅವರ್ಸು ಧೂಳು. ಎಲ್ಲ ನಮ್ಮವರು ಎಲ್ಲ ಸ್ಟ್ರೈಕ್ ಮಾಡಿದ್ರಿ. 4 ದಿನ ಹೊಡೆದ್ರಿ ಸರ್ ನೀರು. 4 ದಿನ ಒಂದು ವಾರ ಹೊಡೆದ್ರಿ ಸರ್. ಆಮ್ಯಾಗ ನೀರೇ ಹೊಡೆದಿಲ್ಲ ಸರ್. ಇಲ್ಲಿ ಧೂಳ ಬರ್ಲಾರ್ದಂಗೆ ಆಗ್ಬೇಕು ಸರ್ ನಮಗೆ. ಅವರು ಯಾವ ಗಾಡಿನ ತಿರ್ಗಾಡಲ್ಲ ಸರ್, ನಮಗೆ ಸಂಬಂಧ ಇಲ್ಲ. ಅದು ಅಕ್ಕ ಕೇಳೋಕ್ಕಿಲ್ಲ, ನಮಗೆ ಧೂಳು ಮುಕ್ತ ಆಗ್ಬೇಕು ಸರ್ ನಮಗೆ ಇಲ್ಲಿ. ಅದು ನಿಮ್ಮ ಚಾನಲ್ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ಸರ್. ನಾನಿವಾಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ಪಟ್ಟಣದಲ್ಲೇ ಇದ್ದೀನಿ. ಇಲ್ಲಿನ ಜನರನ್ನ ಕೇಳ್ತಾ ಹೋಗ್ತೀನಿ. ಏನ್ರಿ ನಿಮ್ಮ ಊರೇನು ಅಭಿವೃದ್ಧಿ ಆಗ್ತಾ ಇದೆನಾ? ಅಭಿವೃದ್ಧಿ ಅಷ್ಟೊಂದಿಲ್ಲ ಸರ್. ನಮ್ಮ ಮಾನ್ವಿ ತಾಲೂಕು ಹಿಂದೆ ಉಳಿತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡಕ್ಕೆ ಹೇಳ್ರಿ. ಈಗೆಲ್ಲ ಬೀದಿ ದೀಪಗಳು, ಸ್ಟ್ರೀಟ್ ಲೈಟ್ ಎಲ್ಲ ಇವೆಲ್ಲ ಸಮಸ್ಯೆ ಹೆಂಗದ ನಿಮ್ಮಲ್ಲಿ? ಬೀದಿ ದೀಪಗಳ ಲೈಟ್ ಏನು ಇದಾವ್ರಿ ಸರ್. JDS ಪಕ್ಷ ಇದ್ದಾಗೆ ಆಗ್ಯಾವ. ಅವು ಹಳೆ ಲೈಟ್ಗಳೆಲ್ಲ ಹಂಗೆ ಇದಾವೆ. ಏನು ಕರೆಂಟ್ ಸರಿಗಿಲ್ಲ, ವ್ಯಾಪಾರಗಳಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಬೆಳೆಗಳಿಲ್ಲ, ಸರಿಗೆ ಒಂದು ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ರೈತರಿದ್ದರೆ ನಾವಿರ್ತೀವಿ. ರೈತರ ಭಾಳ ಕಷ್ಟದಲ್ಲಿದ್ದಾರೆ ಇವತ್ತು ರೈತರು. ಒಂದೇ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆ ರೈತರಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮ್ಗೆ ಏಟು ಬೀಳ್ತದೆ ವ್ಯಾಪಾರಸ್ಥರಿಗೆ. ಫಸ್ಟ್ ಮೇನ್ ಪಾಯಿಂಟ್, ರೈತ ಬದುಕಿದ್ರೆ ನಾವು ಬೀದಿ ಮೇಲೆ ವ್ಯಾಪಾರ ಮಾಡುವಂಥ ಜನಗಳು ಬದುಕ್ತೀವಿ. ರೈತ ಇವತ್ತು ಭಾಳ ಕಷ್ಟದಲ್ಲಿದ್ದಾನೆ ಸರ್. ನೀರಿಂದ ಭಾಳ ಸಮಸ್ಯೆ ಐತೆ. ನೀರಿಂದ ರೈತಗೆ ನೀರಿಲ್ಲ. ಮಾನ್ವಿ ತಾಲೂಕಿನಲ್ಲಿ ಸರಿಯಾಗಿರ್ತಕ್ಕಂಥ ರೈತಗೆ ನೀರೇ ಇಲ್ಲ. ಒಂದೇ ಬೆಳೆ ಮಾಡಬೇಕು, 2 ಬೆಳೆಗೆ ರೈತ ಎಲ್ಲ ಮನೆ ಬಂದ್ ಮಾಡ್ಕೊಂಡು ಬೀಗ ಹಾಕೊಂಡು ಬೆಂಗಳೂರಿಗೆ ಹೋಗಿ ದುಡಿಬೇಕು ಅಂತ ಪರಿಸ್ಥಿತಿ ಬಂದದ್ದು. ಈಗ ಅಭಿವೃದ್ಧಿ ಸ್ವಲ್ಪ ಹಾಕಚ್ಚದ್ರಿ. ಈಗ ನಮ್ಗೆ ಕೊಟ್ನಕಲ್ ಟು ಅಣಿಗಿ ರೋಡ್ ಆಗ್ಬೇಕಾಗಿತ್ತರೆ ಈಗ ಒಂದು 13 ಕಿಲೋಮೀಟರ್ ಡಾಂಬರೀಕರಣ ಆಗಿದ್ರೆ, ಇನ್ನು ಒಂದು ಬಾಗಲವಾಡ ಟು ಅಣಿಗಿ ಏನು ಆಗಿಲ್ರಿ. ನಾವು ಸ್ವಲ್ಪ ಕೆಲಸ ಐತ್ರಿ. ತಗ್ಗು ಬಗಡೆ ಭಾಳಷ್ಟು ಇದಾವ್ರೆ. ಜಗ್ಗಿ ಆಕ್ಸಿಡೆಂಟ್ ಹಾಕಚ್ಚವ್ರಿ ಅಲ್ಲಿ ಭಾಳ. ಅಣಿಗಿ ಕೆನಲ್, ದೊಡ್ಡ ಕೆನಲ್ ಅಂತೇಳಿ ಭಾಳ ಆಕ್ಸಿಡೆಂಟ್ ಆಗಿದಾರೆ. ಒಂದೊಂದು ಫೀಟು ಇಳಿಬೇಕ್ರಿ ಸೈಕಲ್ ಮೋಟ್ರ್ ಇಳಿಬೇಕು. ಏರ್ಬೇಕಂದ್ರೆ ಸ್ಕಿಡ್ ಆಗಿ ಕೆಳಗೆ ಬೀಳ್ತಾರೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಊರಾಗಂತೂ ಧೂಳ ರೀ. ಈ ಸಲ ಭಾಳ ಅಭಿವೃದ್ಧಿ ಆಗಿಕತ್ತದೆ. ಎಲ್ಲ ಊರಿನ ಸುತ್ತಮುತ್ತ ಎಲ್ಲ ರೋಡ್ಗಳು ಬಾರಿ ಕಂಪ್ಲೀಟ್ ಭಾಳ ಅನುಕೂಲವಾಗಿ ಅಗಲೀಕರಣ ಮತ್ತು ಡಾಂಬರೀಕರಣ ಒಳ್ಳೆ ರೀತಿಯಿಂದ ಏನು ಕೆಲಸ ಭಾಳ ನಡೆದವ ಆಗಿದೆ. ಸ್ವಲ್ಪ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಮಾಡಬೇಕು. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಮಾಡವಲ್ರೇನೋ, ಅದೊಂದೇ ಭಾಳ ತಿಪ್ಪ ನೋಡ್ರಿ, ಮತ್ತೇನಿಲ್ಲ. ಶಾಸಕರು ಆರಾಮಾಗಿ ಜನರ ಶಾಸಕರು ಏನ್ರಿ ಒಳ್ಳೆ ಶಾಸಕರು, ಪ್ರಿಯವ್ರ ಯಾರಿಗಾದ್ರೂ ಭೇಟಿ ಆಗ್ತಾರೆ. ಅವರು ಸಾಧಿಗೆ ಅವ್ರೇನಿಲ್ಲ, ಹಂಗೇನಿಲ್ಲ ಸಾಧಿಗೆ. ಅಂಪಾಯಿ ಸೌಕಾರ ಆಗಲಿ, NS ಬೋಸರಾಜ್ ಸಾಬ್ರಾಗಲಿ ನಮ್ಮ ಕಡೆ ಕಾಳಜಿ ಇಡ್ರಿ. ಸ್ವಲ್ಪ ಪೊಲೀಸರು ಬಂದರೆ ತೆಗಿಬೇಕು, ಪೊಲೀಸರು ಹೊಡೆದ್ರೆ ಹೋಗ್ಬೇಕು. ಏನು ಸರ್ 25 ವರ್ಷದಿಂದ ಅವರಿಗೆ ನಾವು ಹೇಳ್ತಾ ಇದ್ದೀವಿ ಸರ್, ಎಲ್ಲನೋ ಒಂದು ಸಣ್ಣ ಪುಟ್ಟ ಒಂದು ಮಾರ್ಕೆಟ್ ಮಾಡಿಕೊಡ್ರಿ. ಈಗ ಸಿನ್ನೂರಲ್ಲಿ ಆಗಿದೆ, ರಾಯಚೂರಲ್ಲಿ ಆಗಿದೆ. ಏನು ಸರ್ ಸೌಲಭ್ಯ ಇದೆ ಅವ್ರಿಗೆ. ಇಲ್ಲಿ ಮಾರ್ಕೆಟ್ ಇದೆ ಇಂದ ಸಂತೆಯಲ್ಲಿ ಅಲ್ಲಿ ಸೌಲಭ್ಯ ಇಲ್ಲ, ಒಂದು ಬಾತ್ರೂಮ್ ಸೌಲಭ್ಯ ಇಲ್ಲ, ಒಂದು ನೀರು ಸೌಲಭ್ಯ ಇಲ್ಲ. ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಸರ್. ಅಲ್ಲಿ ಏನೇನಿಲ್ಲ ಸರ್, ಅಲ್ಲಿ ಮಂದಿ ಬರಲ್ಲ. ಅದಕ್ಕೆ ಅವ್ರ ಕಡೆಯಲ್ಲೇ ನಾವು ಕೈ ಮುಗಿದು ಅವ್ರಿಗೆ ಕೇಳ್ತಾ ಇದ್ದೀವಿ ಸರ್,
ಸರ್ ನಮ್ಮ ಬೀದಿ ಬದಿ ವ್ಯಾಪಾರವರಿಗೆ ಸ್ವಲ್ಪ ಕಾಳಜಿ ವಹಿಸ್ರಿ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ MLA ಸಾಹೇಬ್. ಒಟ್ಟಾರೆಯಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯಕ್ ಅವರ ಮೇಲೆ ಅವರ ಮತದಾರರು ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ನಿರೀಕ್ಷೆಗಳು ಆದಷ್ಟು ಬೇಗ ಈಡೇರಲಿ ಅನ್ನುತ್ತಾ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.